ಅವನೇ ಗಂಡಸ್ಥಾನ ಉಳಿಸ್ಕೊಳ್ಳೋಣ ಚೆಲುವರಾಯಸ್ವಾಮಿ ಉಳಿಸ್ಕೋಬೇಕಾಗಿತ್ತು. ಅವ್ನು ಹೆಂಡತಿ ನಿಲ್ಸ್ಬೇಕಾಗಿತ್ತು, ಅವ್ನ ಮಗನ್ ನಿಲ್ಸ್ಬೇಕಾಗಿತ್ತು. ಅವನೇ ನಿಂತ್ಕೊಳ್ಳುವ. ಅವನಿಗೆ ಎಷ್ಟು ಜನ ಮಿನಿಸ್ಟ್ರುಗಳು ಕೊಟ್ಟವ್ರೆ? 4 ಜನ ಕೊಟ್ಟವ್ರೆ. ರಾಮಲಿಂಗಾರೆಡ್ಡಿ ರೆಡ್ಡಿ ಮಗಳು ಕೊಟ್ಟವ್ರೆ, ಮತ್ತೆ ಇವರು ಕೊಟ್ಟವ್ರೆ, ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನು ಕೊಟ್ಟವ್ರೆ, ಸತೀಶ್ ಜಾರಕಿಹೊಳಿಗೆ. ಇವನ್ ಗಂಡ್ಸಲ್ವಾ ಮಂಡ್ಯ ಡಿಸ್ಟಿಕಲ್ಲಿ ಚೆಲುವರಾಯಸ್ವಾಮಿ? ತಿಂದಿ ಉಂಡಿ ಹೋಗಿ ಕಾಲದಿಂದ ನನ್ನ ಮಗ ಕಾಂಟ್ರಾಕ್ಟರ್ ಮಾಡ್ಕೊಂಡಿದ್ದವನು, ಪಾನ್ ಪರಕ್ ಹಾಕೊಂಡು ಚಂಗೋಲಿ ಚೆಲ್ವಾ ಇವನು. ಅವ್ರ ಮನೆ ತಿಂದಿ ಉಂಡಿ, ಅವ್ರ ಋಣ ತಿಂದಿ ಉಂಡಿ ನನ್ನ ಮಕ್ಕಳೆಲ್ಲ ಇದು ಮಾಡ್ತಾರಲ್ಲ. ಈಗ ರಮೇಶ್ ಬಾಬು ಹೇಳೋರೆ ಎದೆ ಸೀಳಿ ನೋಡ್ಬೇಕಾಗಿತ್ತಂತೆ ಆಪ್ರೇಷನ್ ಮಾಡಿರೋದನ್ನ. ಚೆಲುವರಾಯಸ್ವಾಮಿ 1 ತಿಂಗಳು ರೆಸ್ಟಲ್ಲಿ ಇರ್ತಿದ್ದಂತೆ. ಯಾಕೆ ಇರ್ತಿದ್ದ ಅಂದರೆ ಅವ್ನು ಹೆಂಡತಿ ಹಿಟ್ಟಾಗ್ತಿರ್ಲಿಲ್ಲ. ಹಾಸ್ಪಿಟ್ಲಿಂದ ಮನೆಗೆ ಹೋದ್ರೆ ಹಾಸ್ಪಿಟ್ಲ್ ಊಟನೇ ಬೇಕಾಗಿತ್ತು ಅವ್ನಿಗೆ. ಅದಕ್ಕೆ 1 ತಿಂಗಳು ಹಾರ್ಟ್ ಆಪ್ರೇಷನ್ ಆದರೆ 1 ತಿಂಗಳು ಹಾಸ್ಪಿಟ್ಲಲ್ಲಿರೋನು. ಮಾಡಿ ನನ್ನ ಮಕ್ಳು ಕಾಂಗ್ರೆಸ್ ಅವ್ರು ಬಂದ್ರೆ ಎಲ್ಲೋ ಮೊನ್ನೆ ಒಂದು ಮುಸ್ಲಿಮ್ಸು ಬ್ಯಾಂಗ್ಳೂರ್ನಲ್ಲಿ ನನ್ನ ಮನೆ ಹತ್ರ ಬಸ್ ನಿಲ್ಲಿಸ್ಲಿಲ್ಲ. ನಿಮಗೂ ಗೊತ್ತಿರ್ಬೇಕು, ಅದು ಇಶ್ಯೂ ಆಗಿರ್ಬೇಕು, ಅದು ವೈರಲ್ ಆಗಿರೋದು. ಮನೆ ಹತ್ರ ಬಸ್ ನಿಲ್ಲಿಸಿಲ್ಲ. ಬಸ್ ಡ್ರೈವರು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬೇಕು, ಅವಳು ಮನೆ ಹತ್ರ ನಿಲ್ಲಿಸ್ಬೇಕು. ಬಸ್ನೇ ಹೊಡೆದಾಕ್ಬಿಟ್ಟವ್ರೆ ಸರ್ ಎಲ್ಲ ಸೇರ್ಕೊಂಡು. ಇವ್ರು ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮ್ಗಳಿಗೆ ಇದು ಮಾಡೋದು. ಈಗ BJPಗೆ ಮುಸ್ಲಿಮ್ಸೇ ವೋಟ್ ಹಾಕಲ್ಲ, ಗೆಲ್ಲಲ್ವಾ? ಈಗ 400 ಸೀಟ್ ಹೊಡಿಯಲ್ವಾ? ತೋರಿಸ್ಬೇಕು ಗಂಡಸ್ಥಾನ. ಇವರು ಕಾಂಗ್ರೆಸ್ನವರು ಮುಸ್ಲಿಮ್ಸ್ ಓಟ್ ಇಲ್ಲದೆ ನಮ್ಮ ಗಂಡಸ್ಥಾನ ಏನು ಅಂತ. ಬರ್ಲಿ ಅವನು ಬೋಳಿ ಮಗ ಉದಯ, ಗೊತ್ತಾಯ್ತದೆ. ಡಿಸ್ಟಿಕ್ ಒಳಕ್ಕೆ ಹೋಗ್ಲಿ ಗೊತ್ತಾಯ್ತದೆ. ಎಲ್ಲಿ ಎಲ್ಲಿ ಯಾವಾಗ ಬರ್ತಾನಂತೆ? ನನ್ನ ಮುಂದೆ ಬರ್ಬೇಕು ಅವನು ಬೋಳಿ ಮಗ. ಅವನು ನನ್ನ ರಮೇಶ್ ಬಾಬುನು ಅಷ್ಟೇ, ಏನು ಕಿತ್ತರ್ದಾಗ್ತಾ ಇಲ್ಲ ಇಲ್ಲಿ. ಬರ್ತೇನೆ. ಹ್ಞೂ ಮಗ ಹೇಳಿದ್ದೀನಿ ಮಗ, ಫೋನ್ ಮಾಡಿದ್ದೀನಿ ಮಗ, ಅಷ್ಟೇ ಮುಗಿತವ್ರದ್ದೆಲ್ಲ. ವೋಟ್ ಹಾಕ್ಸ್ಕೊಳ್ಳೋವಾಗ ಎಲ್ಲ ನಾವೇ ಅರ್ಜಿ ಕೊಟ್ಟು ಸರ್, ನಾವೇ ಕಾಂಗ್ರೆಸ್ ಮುಖಂಡರಾಗಿ ನಮ್ಮ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. 12ನೇ ತಿಂಗಳಲ್ಲಿ ಅರ್ಜಿ ಕೊಟ್ಟಿರೋದು. ಸ್ಕೂಟ್ರಲ್ಲಿ ಐತೆ ಅದು ಅಕ್ಲೈಮೆಂಟು. ಒಬ್ಬ ಅಧಿಕಾರಿ 1 to 5 ಕಾಪಿ ಮಾಡ್ಬೇಕಾರೆ ಫೈನಲಲ್ಲಿ ಅವನೇ ಹೋಗ್ಬೇಕು. ಎಷ್ಟು 12ನೇ ತಿಂಗಳಿಂದನೂ ಸುತ್ತಿಸ್ತಾವ್ರೆ, 5 ತಿಂಗಳಿಂದನೂ. ತಹಸೀಲ್ದಾರ್ ಕೈಲೂ ಫೋನ್ ಮಾಡಿಸಿದ್ದೀವಿ, ಮಾಡೋಕ್ಕಾಯ್ತಾ ಇಲ್ಲ. ಅವ್ರ ಕೈಲಿ ಹೋಗೋಕ್ಕಾಯ್ತಾ ಇಲ್ಲ. ರೆಕಾರ್ಡ್ ರೂಮ್ ಈಗಾಗಲೇ ಆಗ್ತಾಗಬ ಇತ್ತಾಗಬ ಅವ್ರು ಯಾಕಿರೋದು ಅಧಿಕಾರಿಗಳು? ಸಂಬಳ ಎತ್ತ ಕೊಡ್ತಾರೆ ಸರ್ಕಾರ ಅವ್ರಿಗೆ. ಒಬ್ಬ ರೈತನ ಕೆಲಸ ಏನು? ಅರ್ಜಿ ಹಾಕೊಂಡು ಮನೇಲಿ ಇರ್ಬೇಕಷ್ಟೇ. ಅವ್ನ ಫೋನ್ ನಂಬರು ಅರ್ಜಿಲಿ ಇರಬೇಕು. ಕೆಲಸ ಆಗಿದೆಯಪ್ಪ ನಿಂದೇನು ಅಂತ ನೋಡಿಸ್ಬೇಕು ಅವರು. ಶಾಸಕರಾದವರು ಅಷ್ಟೇ ಬರಬೇಕು. ಯಾವೊಂದು ಶಾಸಕರಾದರೂ ಇದೇ ಗೋಳು. ಬೇರೆ ಕ್ಷೇತ್ರದಲ್ಲಿ ಏನೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಇದೇ ಗೋಳು. ಯಾವನು ಬರಲ್ಲ ತಾಲೂಕು ಆಫೀಸ್ ಒಳಕ್ಕೆ. ಬಂದರೆ ಅವ್ರದ್ದು ಏಸ್ಗೆ ಹೊಟ್ಟೈತದಲ್ಲ, ಅವ್ರ ತಿನ್ನ ಏಸ್ಗೆ ಹೊಟ್ಟೈತದಲ್ಲ. ರೈತರ ಕೆಲಸ ಮಾಡಿಸ್ಕೊಟ್ಬಿಟ್ರೆ ಅವ್ರ ಬೇಳೆ ಅವ್ರ ಅಂಶ ಬೆಳೆಸ್ಬೇಕಲ್ಲ. ಯಾವನು ಏನು ಕಿತ್ತಾಡ್ದಾಕಿಲ್ಲ ಇಲ್ಲಿ. ನಮ್ಮ ಓಟು ಕುಮಾರಣ್ಣಗೆ. ಮೋದಿಯವ್ರು ಆಗಬೇಕು ಈ ಸಲ. ರಾಹುಲ್ ಗಾಂಧಿ ಅವ್ರು ಬಿಡಿ ಸರ್, ಅವ್ರ ಲೈಫ್ ಲಾಂಗು ಆಗಕ್ಕಾಗಲ್ಲ. ಅವನಿಗೆ ಧ್ವನಿನೇ ಇಲ್ವಲ್ಲ, ಸ್ಪೀಚಿಂಗ್ ಧ್ವನಿನೇ ಇಲ್ಲ. ಏನಾಯ್ತು ನಾನು ಒಳ್ಳೆ ಎಣಗ್ದಂಗೆ ಮಾತಾಡ್ತಾನೆ. 2024 ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಿಂದ ಯಾರು ಗೆದ್ರೆ ಜನರು ಪರವಾಗಿರ್ತಾರೆ ಅನ್ಸುತ್ತೆ? ಸ್ಟಾರ್ ಚಂದ್ರ ಅವರು ಅಥವಾ ಕುಮಾರಸ್ವಾಮಿ ಅವರು? ಸರ್, ನಾವು ಕಾಂಗ್ರೆಸ್ ಲೀಡರ್, ಕಾಂಗ್ರೆಸ್ ಮುಖಂಡರು ಕ್ಷೇತ್ರದ್ದು. ನಮ್ಮ ಓಟು ಕುಮಾರಣ್ಣ. ಯಾಕಂದರೆ ಒಳ್ಳೊಳ್ಳೆ ಆಡಳಿತ ಮಾಡೋರೆ, ರೈತರು ಸಾಲ ಮನ್ನಾ ಮಾಡವ್ರೆ. ಅಲ್ಲಿ ಮಂಜುನಾಥ್ ಗೆಲ್ಬೇಕು, ಇಲ್ಲಿ ಕುಮಾರಣ್ಣ ಗೆಲ್ಬೇಕು. ರೈತರಿಗೆ ಏನು ಮಾಡ್ತಾ ಇಲ್ಲ ಚೆಲುವರಾಯಸ್ವಾಮಿ. ಅವನೊಬ್ಬ ಚೆಂಗುಲಿ ಚೆಲುವ ಇದ್ದಂಗೆ. ಅವನು ಚೆಲುವರಾಯಸ್ವಾಮಿಗೆ ಪೆಟ್ನೆಮೆ ಚೆಂಗುಲಿ ಚೆಲುವ. ನಾವು ಕಟ್ಟಿರೋದು ನಮ್ಮ ಡಿಸ್ಟಿಕಲ್ಲಿ. ಒಬ್ಬ ನಾಲಾಯಕ್ ಮಂತ್ರಿ ಅಂದರೆ ಅವನೇನೆ. ತಿರ್ಗಾ ಹೇಳ್ತಾನೆ ಚೆಲುವರಾಯಸ್ವಾಮಿ, ಅವ್ರ ಕತೆ ಏನಣ್ಣ, ಪುಟ್ಟರಾಜ ಕತೆ ಏನಣ್ಣ, ಇವ್ರ ಸೀಟಿಗೆ ಬಂದ್ಬಿಡ್ತಾರೆ ಅಂತಾನಲ್ಲ. ಈಗ ಇವರು ಮಳವಳ್ಳಿ ನರೇಂದ್ರ ಸ್ವಾಮಿ 46,000 ಓಟಲ್ಲಿ ಲೀಡರ್ ಗೆದ್ರು. ಇವನು ಪುಡ್ಕೋಸಿ 4,200 ಓಟಲ್ ಗೆದ್ದ ಚೆಲುವರಾಯಸ್ವಾಮಿ ಚೆಂಗುಲಿ ಚೆಲ್ವ. ಅವ್ರ ಕತೆ ಏನೋ 46,000 ಓಟಲ್ ಗೆದ್ದಿರೋರಿಗೆ ಮಿನಿಸ್ಟರ್ ಕೊಡ್ಬೇಕಾಗಿ ನನ್ನ ಮಂಗಳೂರು ಕಾಂಗ್ರೆಸ್ನವರು. ಇವ್ರಿಗೆ ಕೊಡ್ಬೇಕು, ಚೆಲುವರಾಯಸ್ವಾಮಿ ಕೊಡ್ಬೇಕು, ಅವನು ಕೊಡ್ಬೇಕು. ಉದಯ ಹೇಳೋನೇ ನಿನ್ನೆ ಅಪ್ಪನ ಗುಡ್ತಾರೆ ನನ್ನ ಮಗ. ಅವನು ಅಪ್ಪನ ಹುಟ್ಟಿದ್ರೆ ಬರಲಿ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ, ತೋರಿಸ್ತೀವಿ ಏನು ಅಂತ. ಅವನು ಅಪ್ಪನ ಗುಟ್ಟವನ ಅವನು. ಅದೇನೋ ಗಂಡಸ್ಥಾನದ ಬಗ್ಗೆ ಮಾತಾಡೋನೆ. ಫಸ್ಟು ಅವ್ರಪ್ಪನ ಗಂಡಸ್ಥಾನ ಆಯ್ತದ, ಅವ್ನಿಗಿದ್ದದ ಕೇಳಬೇಕು ಫಸ್ಟು. ಗೊತ್ತಾಯ್ತಾ? ಗಂಡಸ್ಥಾನದ ಮಾತು ಅಲ್ಲೆಲ್ಲ ತೋರಿಸೋದು. ಅವ್ನು ತೋರಿಸ್ಬಿಟ್ಟು ಬಂದವನೇ ಯಾರ್ಯಾರನ್ನ ಕರ್ಕೋಗಿ ಬೆಟ್ಟಿಂಗಲ್ಲಿ ಮಾಡ್ಕೊಂಡು ದಂಧೆ ಎಲ್ಲ ಮಾಡಿರೋದವನು. ಕ್ಯಾಶಿಯೋನದಲ್ಲಿ ಎಲ್ಲ ವ್ಯಭಿಚಾರದಿಂದ ದುಡ್ಡು ಮಾಡ್ಕೊ ಬಂದಿರೋದು ಅವನು. ಲೋಫರ್ ನನ್ನ ಮಗ ಅವನು ಉದಯ. ಅದೆಷ್ಟು ನೋಟ್ ಕಿತ್ತಾಡ್ದಾಗ್ತಾನೆ ನಮ್ಮ ಡಿಸ್ಟಿಕಲ್ಲಿ ನೋಡೋಣ. ಅವ್ನು ಗಂಡಸ್ಥಾನ ತೋರಿಸ್ಲಿ ಫಸ್ಟು. ಈಗ ಕುಮಾರಣ್ಣನ ಮೇಲೆ ಅವ್ನು ಗಂಡಸ್ಥಾನ ತೋರಿಸ್ಲಿ ಲೋಫರ್ ಅವನು.
ಗೊತ್ತಾಯ್ತಿದೆ ಏನು ಅಂತ. ಇಲ್ಲಿ ರಮೇಶ್ ಬಾಬುನು ಅಷ್ಟೇ ಸರ್, ಏನು ಮಾಡ್ತಾ ಇಲ್ಲ. ಒಂದು ಅರ್ಜಿ ಕೊಟ್ಟಿರೋದು 12ನೇ ತಿಂಗಳು ಕೊಟ್ಟಿರೋದು, ಏನು ಪ್ರೋಸೆಸಿಂಗೇ ಆಯ್ತಾ ಇಲ್ಲ. ಅದು ಎಲ್ಲ ಬರ್ತಾರೆ, ಯಾರೇ MLA ಆದ್ರೂ ಬರ್ತಾರೆ. ತಾಲೂಕು ಆಫೀಸು ಇಲ್ಲೇ ಇದೆ, ಅರ್ಕೆರೆಗೂ ಮೈಸೂರಿಗೂ ಓಡಾಡ್ತಾರೆ. 50 ಸುಳೆ ಪುಟ್ರಂಗೆ ತಾಲೂಕು ಆಫೀಸಿಗೆ ಬರೋಲ್ಲ, ಯಾವನಾದರೂ ಅಷ್ಟೇ ಬರೋಲ್ಲ. ಜನದ ಇದು ಕೇಳಲ್ಲ. ದೇವಸ್ಥಾನ ಇದ್ದಂಗೆ ಅದು, ದೇವಸ್ಥಾನಕ್ಕೆ ಬರಲ್ಲ ಅವರು. ಮತ್ತು ಇನ್ನೇನು ಜನ ಇದು ಮಾಡ್ತಾರೆ ಇವ್ರಿಗೆಲ್ಲ. ಬರಲಿ, ಗೊತ್ತಾಯ್ತು ನಮ್ಗೆ ಉದಯಂಗೆ ಅವ್ನು ಗಂಡಸ್ತಾನ ತೋರಿಸ್ಲಿ. ಚಲುವರಾಯ ಸ್ವಾಮಿನೂ ಅದೇನೋ ದುಡ್ಡಿರೋರ್ನೇ ನೋಡಿ ಅವನೇ ಗಂಡಸ್ತಾನ ಉಳಿಸ್ಕೊಳ್ಳೋಣ. ಚಲುವರಾಯ ಸ್ವಾಮಿ ಉಳಿಸ್ಕೋಬೇಕಾಗಿತ್ತು, ಅವ್ನು ಹೆಡ್ತಿ ನಿಲ್ಲಿಸ್ಬೇಕಾಗಿತ್ತು, ಅವ್ನ ಮಗನ ನಿಲ್ಲಿಸ್ಬೇಕಾಗಿತ್ತು. ಅವನೇ ನಿಂತ್ಕೊಳುವ. ಅವನಿಗೆ ಎಷ್ಟು ಜನ ಮಿನಿಸ್ಟ್ರುಗಳು ಕೊಟ್ಟವ್ರೆ? 4 ಜನ ಕೊಟ್ಟವ್ರೆ. ರಾಮರಿಗಲ್ ರೆಡ್ಡಿ ಮಗಳು ಕೊಟ್ಟವ್ರೆ, ಮತ್ತು ಇವರು ಕೊಟ್ಟವ್ರೆ, ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನು ಕೊಟ್ಟವ್ರೆ, ಸತೀಶ್ ಜಾರಕಿಹೊಳಿಗೆ. ಇವನು ಗಂಡ್ಸಲ್ವಾ ಮಂಡ್ಯ ಡಿಸ್ಟಿಕಲ್ಲಿ ಚಲುವರಾಯ ಸ್ವಾಮಿ? ತಿಂದಿ ಉಂಡಿ ಹೋಗಿ ಕಾಲದಿಂದ ನನ್ನ ಮಗ ಕಾಂಟ್ರಾಕ್ಟರ್ ಮಾಡ್ಕೊಂಡಿದ್ದವನು, ಪಾನ್ ಪರಕ್ ಹಾಕೊಂಡು ಚಂಗೋಲಿ ಚೆಲ್ವಾ ಇವನು. ಅವ್ರ ಮನೆ ತಿಂದಿ ಉಂಡಿ, ಅವ್ರ ಋಣ ತಿಂದಿ ಉಂಡಿ ನನ್ನ ಮಕ್ಕಳೆಲ್ಲ ಇದು ಮಾಡ್ತಾರಲ್ಲ. ಈಗ ರಮೇಶ್ ಬಾಬು ಹೇಳೋರೆ ಎದೆ ಸೀಳಿ ನೋಡ್ಬೇಕಾಗಿತ್ತಂತೆ ಆಪ್ರೇಷನ್ ಮಾಡಿರೋದನ್ನ. ಚಲುವರಾಯ ಸ್ವಾಮಿ 1 ತಿಂಗಳು ರೆಸ್ಟಲ್ಲಿ ಇರ್ತಿದ್ದಂತೆ. ಯಾಕೆ ಇರ್ತಿದ್ದ ಅಂದರೆ ಅವ್ನು ಹೆಡ್ತಿ ಹಿಟ್ಟಾಗ್ತಿರ್ಲಿಲ್ಲ. ಹಾಸ್ಪಿಟ್ಲಿಂದ ಮನೆಗೆ ಹೋದ್ರೆ ಹಾಸ್ಪಿಟ್ಲ್ ಊಟನೇ ಬೇಕಾಗಿತ್ತು ಅವ್ನಿಗೆ. ಅದಕ್ಕೆ 1 ತಿಂಗಳು ಹಾರ್ಟ್ ಆಪ್ರೇಷನ್ ಆದರೆ 1 ತಿಂಗಳು ಹಾಸ್ಪಿಟ್ಲಲ್ಲಿರೋನು. ಮಾಡಿಸ್ಕೊಂಡು ಮನೆಗೆ ಹೊಟ್ಟೋಗಿದ್ದೀರಿ. ಅವ್ನು ಹೆಡ್ತಿ ಮಕ್ಳು ಹಿಟ್ಟಾಕ್ಬೇಕಿತ್ತಲ್ಲ. ಹಂಗಾಗಿ ನಮ್ಮ ಮತ ಕುಮಾರಣ್ಣನಿಗೆ ಈ ಸಲ ಮಿನಿಮಮ್ಮೇ 3 ಲಕ್ಷ ಲೀಡು ಸರ್. 25,000ದಿಂದ ಸ್ಟಾರ್ಟ್ ಆದರೆ ಲೀಡು, ಕೆಳಕ್ಕೆ ಇಳಿಯಲ್ಲ. ಆಗಲೇ ಸ್ಟಾರ್ ಚಂದ್ರ ಅವ್ರು ಹೇಳ್ಬಿಟ್ಟಿದ್ದಾರಂತೆ, ನಮ್ಮ ಮನೆ ಹಾಳು ಮಾಡಿದ್ರಿ ನೀವೆಲ್ಲರೂ. ನಿನ್ನೆ ಚೆನ್ನಳ್ಳಿಗೆ ಹೋಗವ್ರೆ, 4 ಜನ ಇಲ್ಲ ರೀ, 4 ಜನ ಇಲ್ಲ. ತೋರಿಸ್ದ ವೀಡಿಯೋ. ಇಂಥವ್ರಿಗೆಲ್ಲ ತಂದವ್ರೆ. ತಿಕಾಮಕ ಗೊತ್ತಿಲ್ದವ್ರವೆಲ್ಲ ರಾಜಕೀಯಕ್ಕೆ ಬಂದವೆ, ದುಡ್ಡೈತೆ ಅಂದ್ಬಿಟ್ಟು. ತಿಕಾಮಕ ಇರೋವೇ ಗೊತ್ತಾಯಿಲ್ಲ ಮಟ್ಟಿಗೆ. ತಿಕಾಮಕ ಇಲ್ದಿರೋವೆಲ್ಲ ಬಂದವೆ, ಗಂಧೆ ಗೊತ್ತಿಲ್ದಿರೋವೆಲ್ಲ ದುಡ್ಡದೆ ಅಂದ್ಬಿಟ್ಟು. ಅಷ್ಟೇ ನಮ್ಮಿದು. ಮೋದಿ ಬರೋದು ಒಳ್ಳೇದು. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆಯಲ್ಲ, ಹೆಂಗೆ ಕೆಲಸ ಮಾಡ್ತೀವಿ? ಏನು ಮಾಡ್ತಾವ್ರೆ? ಈಗ ನಾನು ಒಬ್ಬ ಏನಾರ ಡ್ರಿಂಕರ್ ಆದರೆ, ನಾನು 1 ತಿಂಗಳು ಡ್ರಿಂಕರ್ ಮಾಡಿದ್ರೆ, ನಾನು ಮಾಡಲ್ಲ ಡ್ರಿಂಕರ್, ನನಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಅಲ್ಲ, ಉದಾಹರಣೆ ಕೊಡ್ತಾ ಇರೋದು. ನಾನು 1 ತಿಂಗಳು ಡ್ರಿಂಕರ್ ಮಾಡಿದ್ರೆ ಆ ದುಡ್ಡು ಇವ್ರ ಹೆಂಡ್ತಿಗೆ ಬರುತ್ತೆ, ಇವ್ರ ಹೆಂಡ್ತಿಗೆ ಬರುತ್ತೆ, ಅವ್ರ ಹೆಂಡ್ತಿಗೆ ಬರುತ್ತೆ. ನನ್ನಿಂದ 4 ಜನ ಅವ್ರ ವೈಫ್ಗೆ ದುಡ್ಡು ಹೋಗುತ್ತೆ. ಏನು ಮಾಡ್ತಾವ ನೀವು? ಏನು ಮಾಡ್ತಾವನೆ? ಅಕ್ಕಿ ಕೊಡ್ತಾವನ? ಎಲ್ಲಿ ಕೊಡ್ತಾನೆ? ಎಷ್ಟೋ ಹೆಂಗಸ್ರುಗಳಿಗೆ ಸರ್ ದುಡ್ಡೇ ಬರ್ತಾಯಿಲ್ಲ. ತಾಲೂಕು ಆಫೀಸಿಗೆ ಬರ್ತಾರೆ, ಫುಡ್ ಆಫೀಸು ಅಲ್ಲಿ ತಕ್ಕ ಕೂತವ್ರೆ. ಈ ನನ್ನ ಮಕ್ಕಳೆಲ್ಲ ಬಿಸ್ಲಾರಿ ವಾಟ್ರ್, ಇವ್ರಿಗೆಲ್ಲ AC ಕಾರ್ಗಳು ಬೇಕು ಈ ಬಡ್ಡೆ ತವಕ್ಕೆ, ಆ ರಾಜ್ಯ ಆಳ್ತಾ ಇರೋಕ್ಕೆ. ಯಾರಪ್ಪಂದದು AC ಕಾರ್ಗಳು? ಬರಬೇಕು ಬಿಸಿಲಿಗೆ ಜನಕ್ಕೆ. ಒಬ್ಬ ಶಾಸಕ ಆದವನು ಬರಬೇಕು ತಾಲೂಕಾಗ. ತೆಗಿಯಮ್ಮ ಇಲ್ಲಿ, ಏನಮ್ಮ ನಿಂದು? ಅವ್ರವ್ರವ್ರಿಗೆ ಯಾಕಮ್ಮ ಹೆಂಗಸ್ರುಗಳಿಗೆ ದುಡ್ಡು ಆಗ್ತಾಯಿಲ್ಲ, ಬರ್ತಾಯಿಲ್ಲ, ತೆಗೀರಿ ಅವ್ರದ್ದೆಲ್ಲ ಏನಾಗೈತೆ ಎಲ್ಲನ ತೆಗಿಬೇಕು. ಇನ್ನೂ ಎಷ್ಟು ಲಕ್ಷ, ಇನ್ನೂ ಹೆಚ್ಚು ಕಮ್ಮಿ 2-2.5 ಲಕ್ಷ ಕಾರ್ಡ್ಗಳು ಪೆಂಡಿಂಗ್ ಇದೆ, ಅರ್ಜಿ ಹಾಕಿರೋ, ಇನ್ನೂ ಇಶ್ಯೂ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಯಾಕಾಗಿಲ್ಲ? ತೋರಿಸ್ಲಿ ಗಂಡಸ್ತಾನವ, ತೋರಿಸ್ಬೇಕು ಅವರು, ತೋರಿಸ್ಬೇಕು. ಅವನು ಚೆಂಗುಲಿ ಚೆಲ್ವಾ ಗಂಡಸ್ತಾನ ಒಬ್ಬ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಸರ್ ಬೆಳೆಗಳು ನೋಡಿದ್ರೆ ಸರ್ ಕಣ್ಣಲ್ಲಿ ರಕ್ತ ಬರ್ತೈತೆ. ತೆಂಗಿನ ಮರಗಳು ನೋಡಿದ್ರೆ ನೆಲಮನೆ ಗ್ರಾಮಕ್ಕೆ ಬಂದರೆ ಏನು ಮಾಡ್ತಾವನೆ? ಬರಬೇಕು ಕ್ಯಾನ್ವಾಸ್ಗಳಿಗೆ. ಅದು ಬಿಡ್ಬಿಟ್ಟು ಎಲ್ಲ ಒಂಥವು ಸಭೆ ಮಾಡೋದು, 4 ಚೂರು ಮೊಟ್ಟೆ, ಒಂದು ಮೊಟ್ಟೆ 4 ಪೀಸ್ ಮಾಂಸ ಹಾಕ್ಬಿಟ್ಟು ಜನಕ್ಕೆ ಕಳಿಸ್ಬಿಡೋದಲ್ಲ, 500 ರೂಪಾಯಿ ಕೊಟ್ಟು ಜನಕ್ಕೆ ಕರ್ಸ್ಕೊಳ್ಳೋದು ಅದಲ್ಲ. ಬರಬೇಕು ಗ್ರಾಮಗಳಿಗೆ. ಬೆಳೆ ಎಲ್ಲೆಲ್ಲಿ ಒಣಗೈತೆ ಫಸ್ಟು ನೋಡ್ಬೇಕು ಅದನ್ನು. ಎಷ್ಟು ನೀರಿತ್ತು ಸರ್, ಎಲ್ಲ ಮಾಡಿ ಎಲ್ಲ ತಮಿಳ್ನಾಡಿಗೆ ಎತ್ತಿದ್ರು ನೀರನ್ನ. ತಿರ್ಗಾ ಮಾಡ್ಬೇಕೀಗ. DK ಶಿವಕುಮಾರು ಯಾರು ಸರ್ಕಾರ ಐತಿ ತಮಿಳ್ನಾಡಲ್ಲಿ? ಯಾರ್ದೈತೆ? ಕುಂತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಮಾಡ್ಬೇಕೆ. ನಾವು ಮೇಕೆದಾಟು ಯೋಜನೆ ಮಾಡ್ತಾಯಿದ್ದೀವಪ್ಪ, ನಮಗೆ ಸಾಥ್ ಕೊಡು, ನಿಂದು ಕಾಂಗ್ರೆಸ್ ಇದೆ ಸಾಥ್ ಕೊಡು ಅಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ಬೇಕು ಇವರು. ಅದು ಬಿಟ್ಬಿಟ್ಟು ಇವರು ಬರೀ ಮೋದಿ 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 ಅಂದ್ಕೊಂಡ್ರೆ, ಬರೀ ಮೋದಿನೇ ನೋಡಿದ್ರಿ ಇವರು. ಮೋದಿ ಇಲ್ಲದೆ ಹೋಗಿದ್ದೀರಿ ಸರ್, ಎಲ್ಲ ತಲೆ ಹಿಡಿದು ಬಿಡೋರಿ ನನ್ನ ಮಕ್ಳು ಕಾಂಗ್ರೆಸ್ನವ್ರು. ನಾವು ಕಾಂಗ್ರೆಸ್ ಮುಖಂಡ್ರೆ, ಬಟ್ ನೋವು ಆಯ್ತೈತೆ ನಮಗೆ ಮುಖಂಡ್ರು ಅಂತ ಹೇಳ್ಕೊಳ್ಳೋಕ್ಕೆ. ಕಣ್ಣು ಮುಚ್ಕೊಳ್ಳಿ. ಇವರ ದುರಾಡಳಿತ ನೋಡಿ ಕುಮಾರಣ್ಣಂಗೆ ಓಟ್ ಹಾಕ್ಬಿಟ್ಟು ಬರ್ತೀವಿ ನಾವು, ಗೊತ್ತಾಯ್ತಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.